ಈ 5 ಸಮುದಾಯವನ್ನ ಅವರು ಪ್ರಜಾವಾಣಿ ಪೇಪರ್ ಹೇಳ್ತಾರೆ, ಪರಿಶಿಷ್ಟ ಜಾತಿಗೆ ಸೇರದವರು ಅಂತ. ಪರಿಶಿಷ್ಟ ಜಾತಿಗೆ ಸೇರದವ್ರನ್ನ ನೀವು ಪರಿಶಿಷ್ಟ ಜಾತಿಗೆ ಸೇರೋರು ಅಂತ ಅಂದ್ಬಿಟ್ಟು ಯಾವ ಆಧಾರದ ಮೇಲೆ 4% ಮೀಸಲಾತಿನ ಕೊಡೋಕೆ ಶಿಫಾರಸ್ ಮಾಡ್ತೀರಿ? ನಿಮ್ಗೆ ನೈತಿಕತೆ ಇದೆಯಾ? ನಮ್ಮ ಹೋರಾಟಗಳು ಕಾನೂನಾತ್ಮಕವಾಗಿದೆ, ಮತ್ತೆ ಸರ್ವರಿಗೂ ಸಹ ಸರಿ ಅನ್ನೋ ತರದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಭಾವನೆಗಳಿಗೆ ಧಕ್ಕೆ ಬಂದ್ರೆ, ನಮ್ಮ ಹಕ್ಕು ಮತ್ತು ಹಿತಾಸಕ್ತಿಗಳಿಗೆ ಧಕ್ಕೆ ಆದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರ ಸ್ವರೂಪದ ಹೋರಾಟಗಳನ್ನ ನಾವು ಹಮ್ಮಿಕೊತೀವಿ ಅಂತಕ್ಕಂಥ ಅಂಶವನ್ನ ನಾನು ಈ ಮೂಲಕ ಹೇಳೋಕೆ ಇಷ್ಟಪಡ್ತೇನೆ. ಎರಡನೇದು, ನಮ್ಮ ಹೋರಾಟಗಳು ಮೊನ್ನೆ ನಾನು ಮಾತಾಡ್ದಂಗೆ ಈಗೇನು ಮೀಸಲಾತಿನ ಕೊಡುವ, ಏನು ಒಳ ಮೀಸಲಾತಿ ಜಾರಿಗೊಳಿಸುವ ಏನು ಮುಂದಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಸಮಿತಿ ಮತ್ತೆ ಮಂತ್ರಿಮಂಡಲ ಮತ್ತೆ ಮಾನ್ಯ ಸಿಎಂ ಅವರು ವೈಜ್ಞಾನಿಕ ಅಂಶಗಳು ಮತ್ತು ಕುಲಶಾಸ್ತ್ರೀಯ ಅಧ್ಯಯನಗಳ ಆಧಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ವಿಫಲವಾಗಿದೆ, ಇದನ್ನ ಸಂಗ್ರಹ ಮಾಡೋಕೆ ಅಂತ ಹೇಳಿ ನಾವು ಹೇಳೋಕೆ ಇಷ್ಟಪಡ್ತೇವೆ. ಮತ್ತೆ ಎರಡನೇದು, ನಮ್ಗೆ ವಡ್ಡೂರು ಮತ್ತೆ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಈ ವಿಚಾರ ಈಗ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಇದೆ. ಅದೇ ಪ್ರಮಾಣದಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರ ಸಹ ಹೈಕೋರ್ಟ್ ಅಲ್ಲಿ ಇದೆ. ಇದಕ್ಕೆ ಸಂಬಂಧಂಗೆ ನಮ್ಮ ಹೋರಾಟ, ನಮ್ಮ ನ್ಯಾಯ ಮತ್ತೆ ನಮ್ಮ ಹಕ್ಕು ಪಡ್ಕೋಬೇಕು ಅಂತಂದ್ರೆ ಅಲ್ಲಿ ನಮ್ಮ ಹೈಕೋರ್ಟ್ ಅಲ್ಲಿ ಒಬ್ಬ ಸಮಗ್ರ ಅಧ್ಯಯನ ಇರ್ತಕ್ಕಂಥ ಒಬ್ಬ ವಕೀಲರನ್ನ ನೇಮಕ ಮಾಡ್ಕೊಂಡು ಈಗ ಆಗಿರ್ತಕ್ಕಂಥ ಏನು ತಪ್ಪೊಪ್ಪುಗಳೇನಿದೆ ಮತ್ತೆ ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿರ್ತಕ್ಕಂಥ ಮನವಿ ಏನಿದೆ, ಈ ಮನವಿನೇ ಸಹ ಒಂದು ಕಾನೂನು ಒಂದು ಭಾಗ ಅಂತ ಪರಿಗಣಿಸ್ಕೊಂಡು ಇದ್ರ ಮೇಲೂ ಸಹ ನೀವು ಆರ್ಡರ್ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಎರಡನೇದು, ಈಗ ನಮ್ಗೇನು ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ, ಈಗೇನು ಸಂಪುಟ ಉಪಸಮಿತಿಯಲ್ಲಿ ಈಗೇನು ಆಗಿರ್ತಕ್ಕಂಥ ತಪ್ಪೊಪ್ಪುಗಳು ಸರಿಪಡಿಸ್ಲಿಲ್ಲ ಅಂತಂದ್ರೆ ನಾವು ರಾಜ್ಯದಾದ್ಯಂತ ಉಗ್ರ ಸ್ವರೂಪದ ಹೋರಾಟಗಳನ್ನ ಹಮ್ಮಿಕೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆನ ಸರ್ಕಾರಕ್ಕೆ ಮತ್ತೆ ನಮ್ಮ ನಾಳವ್ರಿಗೆ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಆದ್ರೆ ಅವಕ್ಕೂ ಕೂಡ ಇಲ್ಲಿ 4% ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಇದು ಒಂದು ರೀತಿ ಅನ್ಯಾಯ. ಆದ್ರೆ ವಲಯ ಜಾತಿಗೆ ಸೇರಿದಂತ 27 ಜಾತಿಗಳನ್ನ ಗುಂಪು ಮಾಡಿದೆ, ಅದನ್ನ ವರ್ಗೀಕರಣ ಮಾಡಿ ಆಯಾ ಜಾತಿಗೆ ಸಂಬಂಧಪಟ್ಟಂಗೆ 1%, 2%, ಈಗ ನಮಗೆ 5% ಅಂತ ಮಾಡಿದಾರಲ್ಲ, ಇದು ತುಂಬಾ ಅನ್ಯಾಯ ಆಗಿದೆ. ಇದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಸ್ಪಷ್ಟವಾದಂತ ನಿಖರವಾದಂತ ಉತ್ತರ ಬರಬೇಕು. ತದನಂತರ ಅದು ಜಾರಿ ಆಗಬೇಕು. ಅಲ್ಲಿವರೆಗೆ ಈ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ನಾವೆಲ್ಲ ಒಕ್ಕೂಟದಿಂದ ಹೋರಾಟ ಮಾಡಬೇಕಾಗಿದೆ. ನ್ಯಾಯ ಸಿಗೋವರೆಗೂ ಈ ರಾಜ್ಯ ಸರ್ಕಾರಕ್ಕೆ ನಾವು ಈ ವರದಿ